ನಮಸ್ಕಾರ. ಕಳೆದ ತರಂಗಿಣಿಯ ಅಧ್ಯಾಯದಲ್ಲಿ ಅಕ್ಕ ಮಹಾದೇವಿಯವರು ಕದಳಿಯ ವನಕ್ಕೆ ಹೋಗಲು ಶರಣರೊಡನೆ ಹೊರಟಿರ್ತಾರೆ. ಮಾರ್ಗ ಮಧ್ಯದಲ್ಲಿ ಸಿಕ್ಕಂತಹ ಹಳ್ಳಿ ಪಟ್ಟಣಗಳಲ್ಲಿ ಪ್ರವಚನ ಕಾರ್ಯವನ್ನು ಮಾಡುತ್ತಾ ಜನರ ಮನಸ್ಸನ್ನು ಪರಿವರ್ತನೆ ಮಾಡುತ್ತಾ ಅವರು ಹೋಗ್ತಾ ಇರ್ತಾರೆ. ಅದರ ಮುಂದಿನ ಭಾಗವನ್ನು ಇಂದಿನ ಅಧ್ಯಾಯದಲ್ಲಿ ತಿಳಿಯೋಣ. ಶರಣರ ತಂಡವು ಆತ್ಮಕೂರನ್ನು ಮುಟ್ಟಿತು. ದಟ್ಟವಾದ ಅರಣ್ಯ, ಬೆಟ್ಟದ ಕೋಟೆಯ ಗರ್ಭದಲ್ಲಿ ಅವಿತುಕೊಂಡಿರುವ ಶ್ರೀಗಿರಿಯನ್ನ ಮುಟ್ಟಲು ಆತ್ಮಕೂರು ಗಿರಿದ್ವಾರವಾಗಿತ್ತು. ಬೆಟ್ಟದ ತಪ್ಪಲಿನಲ್ಲಿ ಇರುವಂತಹ ಈ ತಾಣವನ್ನು ದಾಟಿದ ಬಳಿಕವೇ ಗಿರಿಗಳ ಹಿಂಡು ಆರಂಭವಾಗುತ್ತಲಿದ್ದುದು. ಕಷ್ಟ ಸಾಧ್ಯವಾದಂತಹ ಹಾದಿಯನ್ನು ತುಳಿದು ಶ್ರೀಗಿರಿಯ ಮಲ್ಲಯ್ಯನನ್ನು ದರ್ಶಿಸಿ ಬರುವುದು ಶಾರೀರಿಕ ಮಾನಸಿಕವಾಗಿ ಸಬಲರಾದವರಿಗಷ್ಟೇ ಹೊರತು ದುರ್ಬಲದವರಿಗೆ ಅಲ್ಲ. ಅಲ್ಲಿಗೆ ಹೋಗಿ ಬಂದು ತಮ್ಮ ಊರು ಮುಟ್ಟಿದರೆ ಪುನರ್ಜನ್ಮ ಹೊತ್ತು ಬಂದಂತೆಯೇ ಸರಿ. ಶ್ರೀಗಿರಿ ಮಲ್ಲಯ್ಯನನ್ನು ದರ್ಶಿಸಲಾಗದೆ ನಿಸ್ಸಹಾಯಕರಾದವರಿಗೆ ಆತ್ಮಕೂರಿನ ಮಲ್ಲಿಕಾರ್ಜುನ ದೇವಾಲಯ ಸಾಂತ್ವನ ನೀಡುತ್ತಿತ್ತು. ದೂರದಿಂದ ದಣಿದು ಬಂದ ಯಾತ್ರಾರ್ಥಿಗಳು ಗಿರಿ ಕೋಟೆಯ ಹೆಬ್ಬಾಗಿಲಿನಂತಿರುವಂತಹ ಆತ್ಮಕೂರಿನಲ್ಲಿ ತಂಗಿ ಉತ್ಸುಕ ಚೇತನರಾಗಿ ಮುಂದೆ ಸಾಗುತ್ತಾ ಇದ್ದರು. ಕಾಲು ನಡಿಗೆಯಿಂದ ಹಳ್ಳ ಕೊಳ್ಳಗಳನ್ನು ತುಳಿದು ಬೆಟ್ಟ ಗುಡ್ಡಗಳನ್ನು ಏರಿ ನಡೆದರೆ ಆತ್ಮಕೂರಿನಿಂದ ಶ್ರೀಗಿರಿಯು ಕೇವಲ 20 ಹರದಾರಿಗಳ ದೂರ ಕಷ್ಟಪಟ್ಟು ನಡೆದರೆ 3 ದಿವಸಗಳಲ್ಲಿ ತುಳಿದು ಪೂರೈಸಬಹುದಾದಷ್ಟು. ಶ್ರೀಗಿರಿಯ ಜಾತ್ರೆಗಾಗಿ ಸಹಸ್ರಾರು ಜನರು ನೆರೆದರೆ ಜಾತ್ರೆಯ ಗದ್ದಲವು ಅಪ್ರಿಯವೆನಿಸುವಂತಹ ಕೆಲವರು ಬಿಡುವಿನ ವೇಳೆಯಲ್ಲಿ ಬಂದು ಪ್ರಶಾಂತ ವಾತಾವರಣದಲ್ಲಿ ದಿನಗಳೆದು ಹೋಗುತ್ತಿದ್ದರು. ಹೀಗಾಗಿ ಜನಪ್ರಿಯ ಕ್ಷೇತ್ರವಾದಂತಹ ಶ್ರೀಗಿರಿಯತ್ತ ಸಾಕುವ ಅನೇಕ ತಂಡಗಳು ಆತ್ಮಕೂರಿನಲ್ಲಿ ಬೀಡು ಬಿಡುತ್ತಿದ್ದವು. ಅಕ್ಕ ಮಹಾದೇವಿಯು ತನ್ನ ಶರಣ ಬಂಧುಗಳೊಡನೆ ಮುಂದೆ ಸಾಗಿದಳು. ದುರ್ಗಮವಾದ ಹಾದಿಯನ್ನ ಸವೆಸುತ್ತಾ ಬೆವರನ್ನ ಇಳಿಸಿಕೊಳ್ಳುತ್ತಾ ನಡೆಯುತ್ತಿದ್ದರೂ ಜನತೆಯ ಉತ್ಸಾಹ ಮಾತ್ರ ಅನಂತವಾಗಿರುತ್ತಿತ್ತು. ಶ್ರೀಗಿರಿ ಮಲ್ಲಯ್ಯ ಉಘೆ ಉಘೆ, ಮಹಾಂತ ಮಲ್ಲಯ್ಯ ಉಘೆ ಉಘೆ ಎಂಬ ಘೋಷಣೆ, ಹರಹರ ಮಹಾದೇವ ಎಂಬ ಜಯಕಾರಗಳು ಯಾತ್ರಿಕರ ಮನಸ್ಸಿಗೆ ಚೈತನ್ಯ ತುಂಬಿ ಮುಂದೆ ನಡೆಸುತ್ತಿದ್ದವು. ಕಾಲ್ದಾರಿಯಿಂದ ಸಾಗಿದರೆ ಆತ್ಮಕೂರಿನಿಂದ ಮುಂದೆ ಕೃಷ್ಣಾಪುರ, ವೆಂಕಟಾಪುರ, ನಾಗಲೋಟಿಗಳ ಮಾರ್ಗವಾಗಿ ಸಾಗಬೇಕು. ನಾಗಲೋಟಿಯಲ್ಲಿ ಸುಪ್ರಸಿದ್ಧ ವೀರಭದ್ರ ದೇವಾಲಯವಿದ್ದು ಯಾತ್ರಿಕರಿಗೆ ಅದು ತಂಗುದಾಣ. ನಾಗಲೋಟಿಯ ವೀರಣ್ಣನ ದರ್ಶನ ಪಡೆದು ಮುಂದೆ ನಡೆದರೆ ಕೈಲಾಸ ದ್ವಾರವೆಂಬ ಇನ್ನೊಂದು ತಂಗುದಾಣ. ದಟ್ಟವಾದ ಕಾಡು, ಗಂಭೀರವಾಗಿ ತಲೆ ಎತ್ತಿ ನಿಂತಹ ಗಿರಿಶೃಂಗಗಳ ಆರಂಭ ಇಲ್ಲಿಂದ. ಈ ಕೈಲಾಸ ದ್ವಾರದ ಬಳಿ ಪುರಾತನವಾದಂತಹ 4 ಮಠಗಳು. ಅಂದಿನ ಕಾಲದಲ್ಲಿ ಯಾತ್ರಿಕರು ಕಾಲ್ನಡಿಗೆಯಿಂದಲೇ ಶ್ರೀಗಿರಿಗೆ ಹೋಗುತ್ತಿದ್ದರಿಂದ ಈ ಮಠಗಳು ವಿಶ್ರಾಂತಿ ಧಾಮಗಳಾಗಿ ಪ್ರವಾಸಿಗರಿಗೆ ಆಶ್ರಯ ನೀಡಿ ಅನ್ನದಾಸೋಹ ಮಾಡಿ ಅವರ ಊಟೋಪಚಾರಗಳನ್ನು ನಿರ್ವಹಿಸುತ್ತಿದ್ದವು. ಜನರು ಪ್ರಯಾಣಿಸುವುದೇ ಒಂದು ಕರಕಷ್ಟದ ಸಾಹಸವಾದಾಗ ಅವರು ದವಸ ಧಾನ್ಯಗಳನ್ನು ಹೊತ್ತು ತರುವುದು ಇನ್ನೂ ಶ್ರಮದಾಯಕವಾಗಿದ್ದುದರಿಂದ ಮಠಗಳ ಈ ಉಪಕಾರವನ್ನು ಜನರು ಸ್ಮರಿಸದಿರುತ್ತಿರಲಿಲ್ಲ. ಕೈಲಾಸ ದ್ವಾರವೆಂಬ ಗಿರಿಯ ಕೋಟೆಯ ಹೆಬ್ಬಾಗಿಲನ್ನು ಪ್ರವೇಶಿಸಿ ಒಳಹೊಕ್ಕು ಮುನ್ನಡೆದಾಗ ಅಂಬಳಿ ಹಳ್ಳವೆಂಬ ನೀರಿನ ವಾಹಿನಿ ಕಂಡಿತು. ಆ ಹಳ್ಳದ ನೀರು ಬಹು ರುಚಿಯಾಗಿ ಮತ್ತು ನೋಡಲು ಬಿಳಿಯಾಗಿ ಇರುವುದರಿಂದ ಬಹುಶಃ ಈ ಹೆಸರು ಬಂದಿರಬಹುದು ಎಂದು ಅಕ್ಕ ಮಹಾದೇವಿ ಊಹಿಸಿದಳು. ಈ ಅಂಬಲಿ ಹಳ್ಳದ ಬಳಿಯೂ ಮಲ್ಲಿಕಾರ್ಜುನನ ಗುಡಿಯೊಂದು ಇದ್ದಿತು. ಅಲ್ಲಿಂದ ಮುಂದೆ ಸಾಗಿದಾಗ ಪಚ್ಚೇರು ಎಂಬ ಸ್ಥಾನವಿದ್ದು ಅಲ್ಲಿ ವಿಸ್ತಾರವಾದ ಒಂದು ಕೆರೆ ಮತ್ತು ಬಾವಿ ಕಂಡವು. ಸಾಮಾನ್ಯವಾಗಿ ಯಾತ್ರಿಕರು ತಂಗುತ್ತಿದ್ದದ್ದು ಇದರ ದಂಡೆಯ ಮೇಲೆಯೇ. ಪಯಣವನ್ನ ಮುಂದುವರೆಸಿದರು. ഇരുಳಿನೊಳಗೆ ಸೂಕ್ತ ತಾಣ ಸಿಗದೆಂದು ಅಲ್ಲಿಯೇ ಉಳಿದು ಅಕ್ಕ ಮಹಾದೇವಿ ಇದ್ದ ತಂಡವು ಮರುದಿನ ಮುಂದೆ ಹೊರಟಿತು. ಪಚ್ಚೇರುವನ್ನ ದಾಟಿ ಪಯಣವನ್ನ ಆರಂಭಿಸುತ್ತಿದ್ದಂತೆಯೇ ಇಳಿಯಲು ಸಿಗುವುದೇ ಭೀಮನ ಕೊಳ್ಳ. ಅಲ್ಲಿಯ ದಟ್ಟ ಕಾಡು, ಎತ್ತರವಾದಂತಹ ಬೆಟ್ಟ, ಹೆಮ್ಮರಗಳ ಉಗ್ರಾಣವಾದ ಆಳವಾದ ರುದ್ರ ಭೀಕರ ಕೊಳ್ಳ, ಇವುಗಳಿಂದಾಗಿ ಆ ಕೊಳ್ಳಕ್ಕೆ ಈ ಹೆಸರು ಹೊಂದಿಸಲ್ಪಟ್ಟಿತೇನೋ ಎಂದೆನಿಸುತ್ತಿತ್ತು. ಆ ಕೊಳ್ಳದಲ್ಲಿ ಸದಾ ಕಾಲದಲ್ಲಿಯೂ ಹಳ್ಳವೊಂದು ಪ್ರವಹರಿಸಿ ಯಾತ್ರಿಕರನ್ನ ತಣಿಸುತ್ತಿತ್ತು.
ಇಲ್ಲಿಂದ ಶ್ರೀಗಿರಿಯ ಬೆಟ್ಟಗಳ ಒಳಸಾಲು ಆರಂಭ. ಬೆಟ್ಟಗಳ ಶ್ರೇಣಿ ಪ್ರಾರಂಭವಾಗುತ್ತಿದ್ದಂತೆಯೇ ಅಕ್ಕ ಮಹಾದೇವಿ ಅಂತರ್ಮುಖಳಾಗತೊಡಗಿದಳು. ಪ್ರಕೃತಿಯ ರಮಣೀಯತೆ ಅವಳ ಕಣ್ಣುಗಳನ್ನು ತನ್ನತ್ತ ಸೆಳೆದು ಬಿಟ್ಟಿತ್ತು. 6 ಬೆಟ್ಟಗಳ ಸಾಲು ತಲೆ ಎತ್ತಿ ನಿಂತು ಆಚೆ ಇರುವ ಮಲ್ಲಯ್ಯನ ಅಂಗರಕ್ಷಕ ಪಡೆದಂತೆ ತೋರಿದ್ದಲ್ಲದೆ ಶರೀರದಲ್ಲಿರುವಂತಹ 6 ಚಕ್ರಗಳಂತೆ ಅವು ಕಂಡ ಅನುಭವವಾಯಿತು. ಪ್ರಾರಂಭದಲ್ಲಿ ಮನೋಹರವಾಗಿದ್ದಂತಹ ಪ್ರಕೃತಿಯು ಧ್ಯಾನ ಮಗ್ನಳಾದಂತಹ ತಾಪಸಿಯಂತೆ ಇದ್ದರೆ, ಬರುತ್ತಾ ಭಯಂಕರ ವದನೆಯಾದ ಆಕೆ ಯುದ್ಧ ನಿರತ ಅಶ್ವಾರೋಹಿಣಿಯಂತೆ ತೋರಿದಳು. ಮುಗಿಲು ಮುಟ್ಟುವ ದಟ್ಟ ಎಲೆಗಳ ಹಸಿರ್ಗೊಡೆಯನ್ನ ಹೊತ್ತ ಮರಗಳು ಕೆಳಗೆ ಬಿಸಿಲನ್ನ ಕೂಡ ಬೀಳಕೊಡದೆ ಪಾದವಿರಿಸಿದಾಗ ತಂಪನ್ನ ಎರೆಯುತ್ತಿದ್ದವು. ಗಾಳಿ ಬೀಸಿದಾಗ ಸರಸರ ಸಪ್ಪುಳ ಮಾಡುತ್ತಾ ಎಲೆಗಳು ಉಳಿಯುತ್ತಿದ್ದರೆ ಆ ವಾತಾವರಣವು ರುದ್ರರಮಣೀಯ ಎನಿಸುತ್ತಿತ್ತು. ಭೀಮನ ಕೊಳ್ಳವನ್ನ ಕ್ರಮಿಸಿ ಮುಂದೆ ಕಾಣುವ ಬೆಟ್ಟವನ್ನ ಆರೋಹಿಸುತ್ತಾ ಹೋಗುವಾಗ ಆಧಾರ ಚಕ್ರದಿಂದ ಸಹಸ್ರಾರದವರೆಗೆ ಪ್ರಾಣವಾಯುವನ್ನ ಏರಿಸುತ್ತಾ ಹೋಗುವ ಯೋಗ ಸಾಧನೆಯ ನೆನಪಾಗುತ್ತಲಿತ್ತು. ಹಂತ ಹಂತವಾಗಿ ಏರುತ್ತಾ ಅಲ್ಲಲ್ಲೇ ನಿಂತು ವಿಹಂಗಮ ನೋಟವನ್ನ ಹರಿಸಿದಾಗ ಅನ್ನಮಯ, ಮನೋಮಯ, ಪ್ರಾಣಮಯ, ವಿಜ್ಞಾನಮಯ ಕೋಶಗಳನ್ನು ಒಂದೊಂದಾಗಿ ಕಳಚುತ್ತಾ ಹೋದಂತೆ ಎನಿಸಿ ಬೆಟ್ಟದ ನೆತ್ತಿಯಲ್ಲಿ ಮಂಟಪಾಕಾರದಲ್ಲಿ ನಿರ್ಮಿತವಾದಂತಹ ಕೈಲಾಸ ದ್ವಾರವನ್ನ ಮೆಟ್ಟಿ ಹಿಂತಿರುಗಿ ನೋಡುತ್ತಾ ನೆರಳಲ್ಲಿ ಕುಳಿತಾಗ ಆನಂದಮಯ ಕೋಶದಲ್ಲಿ ಜೀವವು ನೆಲೆ ನಿಂತಂತೆ ಎನಿಸಿತು. ಆತ್ಮಕೂರನ್ನ ಕ್ರಮಿಸಿದ ಬಳಿಕ ಎದುರಾದ ಕೈಲಾಸ ದ್ವಾರವು ಬೆಟ್ಟಗಳ ಸಾಲಿನ ಹೆಬ್ಬಾಗಿಲಾದರೆ ಈಗ ಸಿಕ್ಕಿದ ದ್ವಾರವು ಶ್ರೀಶೈಲದ ಪ್ರವೇಶ ದ್ವಾರದಂತೆ ಇದ್ದಿತು. ರಾಜಧಾನಿಯನ್ನ ಸುತ್ತುವರಿದಂತಹ ಕೋಟೆಯ ಬಾಗಿಲಿನಂತೆ, ಮೊದಲನೆಯದಿದ್ದರೆ ಅರಮನೆಯ ಪೌಳಿಯು ದ್ವಾರವಟ್ಟದಂತೆ ಇದು ಕಂಡಿತು. ಈ ತಲೆಬಾಗಿಲನ್ನ ಕಾಣುತ್ತಲೇ ಒಡನಿರ್ತ ಇತರ ಯಾತ್ರಿಕರು ಜಯಘೋಷವನ್ನ ಮಾಡುತ್ತಾ ಸಮಾಧಾನದ ಉಸಿರನ್ನ ಬಿಟ್ಟು ನೆರಳಲ್ಲಿ ಕುಳಿತು ಗೋಡೆಗಳಿಗೆ ಮೈಯನ್ನ ಆನಿಸಿದರು. ಆ ದುರ್ಗಮವಾದ ಅರಣ್ಯದ ಹಾದಿಯನ್ನ ಕಂಡೇ ಎದೆಯೊಡೆಯುವಂತಹ ಅನೇಕರು ಅನ್ಯರ ಒತ್ತಾಸೆಗೆ ಬಲಿಯಾಗಿಯೋ, ಹಿಂದೆ ಉಳಿದರೆ ಹೇಡಿಗಳೆಂಬ ಬಿರುದಿಗೆ ಅಪಹಾಸ್ಯಕ್ಕೆ ಈಡಾಗಬಹುದೆಂಬ ಒಣಹಮ್ಮಿಗೋ ಛಲದಾಳಿ ಬಂದರೂ ದಾರಿಯನ್ನ ಪೂರೈಸುವೆನೇನೋ ಇಲ್ಲವೋ ಎಂದು ಎದೆಗುಂಡಿಗೆ ಪುಕ ಪುಕ ಎನ್ನುತ್ತಾ ಇರಲಿಲ್ಲ. ಇಂಥವರಿಗೆಲ್ಲ ಕೈಲಾಸ ದ್ವಾರ ಕಾಣುತ್ತಲೇ ಹೋದ ಜೀವ ಮರಳಿ ಬಂದಂತಹ ಅನುಭವ. ಮಲ್ಲಿಕಾರ್ಜುನ ದರ್ಶನವನ್ನ ಪಡೆಯಬಲ್ಲೆ ಎಂಬ ಭರವಸೆ, ಆತ್ಮವಿಶ್ವಾಸದ ಕಳೆಯನ್ನ ಮುಖದಲ್ಲಿ ಮೂಡಿಸದೇ ಇರದು. ಕೈಲಾಸ ದ್ವಾರವನ್ನ ಹಿಂದಕ್ಕುಳಿಸಿ ಮುಂದೆ ಮುಂದೆ ನಡೆದಾಗ ತಟ್ಟನೆ ಎದುರಿಗೆ ಭವ್ಯವಾಗಿ ನಿಂತಿತ್ತು ಶಿಖರೇಶ್ವರ. ಈಗವರು ಕ್ರಮಿಸಿದ ಹಲವಾರು ಶ್ರೀಗಿರಿಯ ಪರ್ವತ ಶೃಂಗಗಳಲ್ಲಿ ಅತಿ ಎತ್ತರವಾದದ್ದು ಶಿಖರೇಶ್ವರ. ಅಲ್ಲೊಂದು ಶಿಖರೇಶ್ವರನೆಂಬ ನಾಮಾಂಕಿತದ ಲಿಂಗ, ಅವನನ್ನ ಬಂಧಿಸಿಟ್ಟ ಪುಟ್ಟ ಗುಡಿಯೂ ಇದ್ದವು. ಅಲ್ಲಿ ಅಕ್ಕ ಮಹಾದೇವಿಯನ್ನ ಬೆರಗುಗೊಳಿಸಿದ್ದು ಎಂದರೆ ಅಂತಹ ಎತ್ತರ ಸ್ಥಾನದಲ್ಲಿಯೂ ಪ್ರಕೃತಿಯ ಪವಾಡವೆಂಬಂತೆ ತಿಳಿ ನೀರಿನ ಕೊಳ ಇದ್ದಿತು. ಶ್ರೀಗಿರಿಯ ಮಲ್ಲಯ್ಯನ ದರ್ಶನಕ್ಕೆ ಬಂದವರು ಮೊಟ್ಟ ಮೊದಲು ಇಲ್ಲಿ ಏರಿ ಶಿಖರೇಶ್ವರನ ದರ್ಶನ ಪಡೆದು ಶಿಖರದ ತುದಿಯಲ್ಲಿ ನಿಂತು ಶ್ರೀಶೈಲದ ಮಲ್ಲಯ್ಯನ ಗುಡಿ ಗೋಪುರವನ್ನ ನೋಡಿದರೆ ಪುನರ್ಜನ್ಮವಿಲ್ಲ ಎಂಬ ಪ್ರತೀತಿ ಇತ್ತು. ಬಹುಶಃ ಅಂತಹ ಪ್ರತೀತಿಗೆ ಹಲವಾರು ಕಾರಣಗಳು ಇರಬೇಕೆಂದು ಅಕ್ಕ ಮಹಾದೇವಿ ಆಲೋಚಿಸಿದಳು. ಶರಣರೇ, ಇದರ ಮುಂದುವರೆದ ಭಾಗವನ್ನ ಮುಂದಿನ ಅಧ್ಯಾಯದಲ್ಲಿ ತಿಳಿಯೋಣ.